ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ MS ಪವರ್ ಪಾಯಿಂಟ್ ಅಲ್ಲಿ ರೆಕಾರ್ಡ್ ಮತ್ತು ರಿವ್ಯೂ ಟ್ಯಾಬ್ ಅಲ್ಲಿ ಇರುವಂತಹ ಆಪ್ಷನ್ ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ರೆಕಾರ್ಡ್ ಟ್ಯಾಬ್ ಅಂದಾಗ ಫಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಸ್ಕ್ರೀನ್ ರೆಕಾರ್ಡ್. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಪವರ್ ಪಾಯಿಂಟ್ ಸಹಾಯದಿಂದ ಯಾವ ರೀತಿಯಾಗಿ ನಾವು ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ರೆಕಾರ್ಡ್ ಅನ್ನ ಮಾಡಬಹುದು, ನಂತರ ಅದನ್ನ ವಿಡಿಯೋ ಆಗಿ ಸೇವ್ ಮಾಡಬಹುದು ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ ಸ್ಕ್ರೀನ್ ಶಾಟ್. ಸ್ಕ್ರೀನ್ ಶಾಟ್ ಅಂದಾಗ ನಾವಿಲ್ಲಿ ಸ್ನಿಪ್ಪಿಂಗ್ ಟೂಲ್ ಸಹ ಯೂಸ್ ಮಾಡಬಹುದು. ನಮ್ಮ ಸ್ಕ್ರೀನ್ ನ ಒಂದು ಕ್ಯಾಪ್ಚರ್ ಅನ್ನ ನಾವಿಲ್ಲಿ ಮಾಡಬೇಕು ಅಂದಾಗ, ಅಥವಾ ಸ್ಕ್ರೀನ್ ಶಾಟ್ ಆಪ್ಷನ್ ಸಹ ನಾವಿಲ್ಲಿ ಯೂಸ್ ಮಾಡಬಹುದು. ಸ್ಕ್ರೀನ್ ಕ್ಲಿಪ್ಪಿಂಗ್ ಆಪ್ಷನ್ ಮೇಲೆ ನಾವೀಗ ಕ್ಲಿಕ್ ಮಾಡೋಣ. ಈ ರೀತಿ ಇದ್ದಾಗ ನಮ್ಗಿಲ್ಲಿ ನಮ್ಮ ಸ್ಕ್ರೀನ್ ಎಷ್ಟು ಬೇಕಾಗಿದೆ, ಯಾವ ಒಂದು ಇಮೇಜ್ ಬೇಕಾಗಿದೆ, ನಾವಿಲ್ಲಿಂದ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ನಮ್ಮ ಸ್ಕ್ರೀನ್ ಇಲ್ಲಿ ಬಂದಿದೆ. ಈ ರೀತಿಯಾಗಿ ನಾವು ಸ್ಕ್ರೀನ್ ಕ್ಲಿಪ್ಪಿಂಗ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಸ್ಕ್ರೀನ್ ರೆಕಾರ್ಡಿಂಗ್ ಆಪ್ಷನ್, ಸೆಲೆಕ್ಟ್ ಏರಿಯಾ. ಈಗ ನಾವು ಏರಿಯಾವನ್ನ ಸೆಲೆಕ್ಟ್ ಮಾಡೋಣ. ನಂತರ ರೆಕಾರ್ಡಿಂಗ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ವಿಂಡೋಸ್ ಲೋಗೋ ಕೀ, ಶಿಫ್ಟ್ ಮತ್ತು ಕ್ಯೂ ಲೆಟರ್ ಅನ್ನ ನಾವಿಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ರೆಕಾರ್ಡಿಂಗ್ ಕಂಪ್ಲೀಟ್ ಆದ ನಂತರ ನಾವಿಲ್ಲಿ ಯಾವ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಬೇಕಾಗಿದೆ, ಪವರ್ ಪಾಯಿಂಟ್ ಸಹಾಯದಿಂದ ನಾವಿಲ್ಲಿ ಸ್ಕ್ರೀನ್ ಕ್ಯಾಪ್ಚರ್ ಅನ್ನ ಮಾಡಿ, ಅಥವಾ ಎಷ್ಟು ಸ್ಕ್ರೀನ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಸ್ಟಾರ್ಟ್ ರೆಕಾರ್ಡಿಂಗ್ ನಾವಿಲ್ಲಿ ಕ್ಲಿಕ್ ಮಾಡಿ. ನಮ್ಮ ರೆಕಾರ್ಡಿಂಗ್ ಕಂಪ್ಲೀಟ್ ಆದ ನಂತರ ಕೀಬೋರ್ಡ್ ಇಂದ ನಾವು ವಿಂಡೋಸ್ ಲೋಗೋ ಕೀ ಇರುತ್ತೆ, ನಂತರ ಅದರ ಜೊತೆಗೆ ಶಿಫ್ಟ್ ಕೀ ಮತ್ತು ಕ್ಯೂ ಲೆಟರ್ ಅನ್ನ ನಾವಿಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ನಮ್ಮ ವಿಡಿಯೋ ಈಗ ಕಂಪ್ಲೀಟ್ ಆಗಿ ಇಲ್ಲಿ ಬಂದಿದೆ, ನೀವಿಲ್ಲಿ ನೋಡಬಹುದು. ಈಗ ನಾವು ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಕೀ, ಶಿಫ್ಟ್ ಮತ್ತು ಕ್ಯೂ ಲೆಟರ್ ಅನ್ನ ನಾವಿಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ರೆಕಾರ್ಡಿಂಗ್ ಕಂಪ್ಲೀಟ್ ಆದ ನಂತರ ನೀವಿಲ್ಲಿ ನೋಡಬಹುದು ನಾವು ಮಾಡಿರುವಂತಹ ವಿಡಿಯೋ ಇಲ್ಲಿ ಪ್ಲೇ ಆಗ್ತಾ ಇದೆ. ಈ ರೀತಿಯಾಗಿ ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಸಹಾಯದಿಂದ ಯಾವುದೇ ಒಂದು ವಿಡಿಯೋ ಸಹ ನಾವಿಲ್ಲಿ ಮಾಡಬಹುದು. ಡಿಲೀಟ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಪವರ್ ಪಾಯಿಂಟ್ ಗೆ ವಿಡಿಯೋ ನಾವಿಲ್ಲಿಂದ ಇಂಪೋರ್ಟ್ ಸಹ ಮಾಡ್ಕೋಬಹುದು. ಯಾವ ವಿಡಿಯೋ ಬೇಕು ನೀವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇನ್ಸರ್ಟ್, ಇಲ್ಲಿ ನೀವು ನೋಡಬಹುದು ವಿಡಿಯೋ ಇಲ್ಲಿ ಇನ್ಸರ್ಟ್ ಆಗಿದೆ. ಇಲ್ಲಿಂದ ನಾವು ಪ್ಲೇ ಮಾಡಬಹುದು. ಹಾಯ್, ವೆಲ್ಕಮ್ ಟು CSR ಸೆಂಟರ್. ಈ ರೀತಿಯಾಗಿ ನಾವು ಯಾವುದೇ ಒಂದು ವಿಡಿಯೋಗಳು, ಯಾವುದೇ ಒಂದು ವಿಡಿಯೋ ಫೈಲ್ ಅಥವಾ ಆಡಿಯೋ ಫೈಲ್ ಸಹ ಪವರ್ ಪಾಯಿಂಟ್ ಅಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಡಿಲೀಟ್ ಮಾಡೋಣ. ನೆಕ್ಸ್ಟ್ ರೆಕಾರ್ಡಿಂಗ್ ಆಪ್ಷನ್ ಅಲ್ಲಿ ಆಡಿಯೋ ಫೈಲ್ ಸಹ ನಮ್ಗೆ ಸಿಗುತ್ತೆ. ಯಾವುದೇ ಒಂದು ಸಾಂಗ್, MP3 ಸಾಂಗ್ ಅಥವಾ ಯಾವುದೇ ಆಡಿಯೋ ಫೈಲ್ ಬೇಕಂದಾಗ ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಎಕ್ಸ್ಪೋರ್ಟ್ ವಿಡಿಯೋ ಅಂದಾಗ ನಾವಿಲ್ಲಿ ಪವರ್ ಪಾಯಿಂಟ್ ಅಲ್ಲಿ ಮಾಡಿರುವಂತಹ ಪ್ರೆಸೆಂಟೇಶನ್ ಅನ್ನ ವಿಡಿಯೋ ಫಾರ್ಮೆಟ್ ಆಗಿ ನಾವಿಲ್ಲಿ ಸೇವ್ ಮಾಡಬಹುದು. ಇಲ್ಲಿ ನಾನು ಕೆಲವೊಂದು ಅನಿಮೇಷನ್ಸ್ ಎಫೆಕ್ಟ್ಸ್ ಅನ್ನ ಕೊಟ್ಟಿದ್ದೀನಿ. ಎಕ್ಸ್ಪೋರ್ಟ್ ವಿಡಿಯೋ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ರಿಯೇಟಿವ್ ವಿಡಿಯೋ, ಕ್ರಿಯೇಟ್ ವಿಡಿಯೋ. ಇಲ್ಲಿ ನಾವು ಯಾವ ಫೋಲ್ಡರ್ಗೆ ಅಥವಾ ಯಾವ ಡ್ರೈವ್ಗೆ ವಿಡಿಯೋ ಸೇವ್ ಆಗಬೇಕಾಗಿದೆ, ನೀವು ಇಲ್ಲಿಂದ ಯಾವ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫೈಲ್ ನೇಮ್ ನೀವಿಲ್ಲಿ ಕೊಡಬಹುದು. ನಂತರ ಸೇವ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಫೈಲ್ ಇಲ್ಲಿ ಸೇವ್ ಆಗ್ತಾ ಇದೆ ವಿಡಿಯೋ ಫಾರ್ಮೆಟ್ ಆಗಿ, ನೀವು ಇಲ್ಲಿ ನೋಡಬಹುದು. ನಾವು ಯಾವ ಯಾವ ಅನಿಮೇಷನ್ಸ್ ಎಫೆಕ್ಟ್ ಅನ್ನ ಕೊಟ್ಟಿರ್ತೀವಿ ವಿಡಿಯೋ ಫಾರ್ಮೆಟ್ ಅಲ್ಲಿ ಇಲ್ಲಿ ಸೇವ್ ಆಗುತ್ತೆ. ವಿಡಿಯೋ ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ಗಳನ್ನ ನಾವಿಲ್ಲಿ ನೋಡೋಣ. ನೆಕ್ಸ್ಟ್ ನಮ್ಗಿಲ್ಲಿ ಸಿಗುತ್ತೆ ರಿವ್ಯೂ ಟ್ಯಾಬ್. ರಿವ್ಯೂ ಟ್ಯಾಬ್ ಅಂದಾಗ ಫಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್. ನಾವಿಲ್ಲಿ MS ವರ್ಡ್ ಅಲ್ಲಿ ಯಾವ ರೀತಿಯಾಗಿ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿದ ನಂತರ ಸ್ಪೆಲ್ಲಿಂಗ್ ರಾಂಗ್ ಇದ್ದಾಗ ರೆಡ್ ಕಲರ್ ಅಂಡರ್ಲೈನ್ ಬರುತ್ತೆ, ನಾವಿಲ್ಲಿ ಸ್ಪೆಲ್ಲಿಂಗ್ ಕರೆಕ್ಷನ್ ಮಾಡ್ತೀವಿ. ಅದೇ ರೀತಿಯಾದ ಆಪ್ಷನ್ ಪವರ್ ಪಾಯಿಂಟ್ ಅಲ್ಲಿ ಸಹ ನಮ್ಗಿಲ್ಲಿ ಸಿಗುತ್ತೆ. ನಾನಿಲ್ಲಿ ಟೆಕ್ನಾಲಜಿ ಸ್ಪೆಲ್ಲಿಂಗ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ರೆಡ್ ಕಲರ್ ಅಂಡರ್ಲೈನ್ ನಮ್ಗಿಲ್ಲಿ ಬಂದಿದೆ. ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಿ ಸಹ ಸ್ಪೆಲ್ಲಿಂಗ್ಸ್ ಅನ್ನ ಕರೆಕ್ಟ್ ಮಾಡಬಹುದು, ಅಥವಾ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ನಮ್ಗಿಲ್ಲಿ ತೋರಿಸುತ್ತೆ. ಯಾವ ಸ್ಪೆಲ್ಲಿಂಗ್ ಬೇಕು ನಾವಿಲ್ಲಿಂದ ಸಹ ಚೇಂಜ್ ಮಾಡ್ಕೋಬಹುದು. ರೈಟ್ ಕ್ಲಿಕ್, ಇಲ್ಲಿಂದ ನಾನು ಸ್ಪೆಲ್ಲಿಂಗ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಥಿಸಾರಸ್. ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ವರ್ಡ್ ಮೀನಿಂಗ್ ಅನ್ನು ನಾವಿಲ್ಲಿಂದ ಸರ್ಚ್ ಮಾಡಬೇಕು ಅಂದಾಗ ಇಲ್ಲಿ ನಾವು ಸರ್ಚ್ ಮಾಡಬಹುದು.
ಟೆಕ್ನಾಲಜೀಸ್ ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಟೆಕ್ನಾಲಜಿ ಅನ್ನೋದಕ್ಕೆ ಸಮಾನ ಅರ್ಥವಾದ ಪದಗಳನ್ನ ಇಲ್ಲಿ ತೋರಿಸುತ್ತೆ. ನೀವು ಈ ರೀತಿಯಾಗಿ ಪದಗಳ ಅರ್ಥ ಸಹ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವಿಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಟೆಕ್ನಾಲಜೀಸ್ ನಾವಿಲ್ಲಿ ಸರ್ಚ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ಟೆಕ್ನಾಲಜಿ ಅಂದ್ರೆ ಏನು ಅದರ ಡೀಟೇಲ್ ನಮ್ಗಿಲ್ಲಿ ಬರ್ತಾ ಇದೆ. ಈ ರೀತಿಯಾದ ಇನ್ಫಾರ್ಮೇಶನ್ ಸಹ ನಾವಿಲ್ಲಿಂದ ಸರ್ಚ್ ಮಾಡಬಹುದು. ಯಾವ ರೀತಿಯಾಗಿ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ ಅದೇ ರೀತಿಯಾಗಿ. ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಲೇಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಟ್ರಾನ್ಸ್ಲೇಟರ್ ಇಂಗ್ಲಿಷ್ ಭಾಷೆಯನ್ನ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದಾಗ ಈ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಈ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡಬೇಕು ಅಂದಾಗ ಇಂಟರ್ನೆಟ್ ಕನೆಕ್ಷನ್ ನಮ್ಗಿಲ್ಲಿ ಬೇಕಾಗುತ್ತೆ. ಟೆಕ್ನಾಲಜಿ ವರ್ಡ್ ಅನ್ನ ನಾನಿಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗಿದೆ ಅಂದಾಗ ಯಾವ ಲ್ಯಾಂಗ್ವೇಜ್ಗೆ ನಾನಿಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗಿದೆ, ಕನ್ನಡ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಟ್ರಾನ್ಸ್ಲೇಟ್ ಆಗಿದೆ ಅಂತ. ಈ ರೀತಿಯಾಗಿ ಸಹ ನಾವಿಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಅಥವಾ ಈ ಪ್ಯಾರಾ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು, ನೀವಿಲ್ಲಿ ನೋಡಬಹುದು ಇಂಗ್ಲಿಷ್ ಇಂದ ಯಾವ ರೀತಿಯಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದೆ ಅಂತ. ಈ ಟೆಕ್ಸ್ಟ್ ಅನ್ನ ನಾವು ಇನ್ಸರ್ಟ್ ಸಹ ಮಾಡ್ಕೋಬಹುದು. ಕ್ಲೋಸ್ ಮಾಡೋಣ. ನೀವಿಲ್ಲಿ ನೋಡಬಹುದು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದೆ. ಆ ಕನ್ನಡ ಟೆಕ್ಸ್ಟ್ ಅನ್ನ ನಾವು ಈ ರೀತಿಯಾಗಿ ಇನ್ಸರ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಪವರ್ ಪಾಯಿಂಟ್ ಅಲ್ಲೂ ಸಹ ಟ್ರಾನ್ಸ್ಲೇಟ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಕಮೆಂಟ್ ಆಪ್ಷನ್. ಯಾವ ರೀತಿಯಾಗಿ ನಾವು MS Excel ವರ್ಡ್ ಅಲ್ಲಿ ಕಮೆಂಟ್ ಅನ್ನ ಇನ್ಸರ್ಟ್ ಮಾಡ್ತೀವಿ ಅದೇ ರೀತಿಯಾಗಿ ಯಾವುದೇ ಒಂದು ಇನ್ಫಾರ್ಮೇಶನ್ ಬಗ್ಗೆ ಯಾವುದಾದ್ರೂ ಕಮೆಂಟ್ ಅನ್ನ ಬರಿಬೇಕಾಗಿದೆ ಅಥವಾ ಫೋಟೋಗಳ ಬಗ್ಗೆ ನಾವಿಲ್ಲಿ ಶಾರ್ಟ್ ಇನ್ಫಾರ್ಮೇಶನ್ ಅನ್ನ ಬರಿಬೇಕು ಅಂದಾಗ ಕಮೆಂಟ್ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಈ ಇಮೇಜ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನ್ಯೂ ಕಮೆಂಟ್. ಈ ಇಮೇಜ್ ಬಗ್ಗೆ ನಾವಿಲ್ಲಿ ಡೀಟೇಲ್ಸ್ ಅನ್ನ ಬರಿಬಹುದು. ನಂತರ ನ್ಯೂ ಕಮೆಂಟ್. ಈ ರೀತಿಯಾಗಿ ನಾವು ಕಮೆಂಟ್ ಅನ್ನ ಇನ್ಸರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಮೇಜ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನ್ಯೂ ಕಮೆಂಟ್, ನ್ಯೂ ಕಮೆಂಟ್. ನೆಕ್ಸ್ಟ್ ಕ್ಲೋಸ್. ಇಲ್ಲಿ ನೀವು ನೋಡಬಹುದು ಕಮೆಂಟ್ಸ್ ಇಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನಾವು ಇಲ್ಲಿಂದ ಸಹ ಸೆಲೆಕ್ಟ್ ಮಾಡಿ ಯಾವುದೇ ಚೇಂಜಸ್ ಅನ್ನ ಮಾಡ್ಕೋಬಹುದು. ಅಥವಾ ಪ್ರೀವಿಯಸ್ ಕಮೆಂಟ್ ಇಲ್ಲಿ ಸೆಲೆಕ್ಟ್ ಆಗಿದೆ. ನೀವು ನೋಡಬಹುದು ಪ್ರೀವಿಯಸ್, ಪ್ರೀವಿಯಸ್, ನೆಕ್ಸ್ಟ್ ಕಮೆಂಟ್. ಈ ರೀತಿಯಾಗಿ ನಾವು ಚೇಂಜ್ ಮಾಡ್ಕೋಬಹುದು. ನಂತರ ಯಾವುದೇ ಕಮೆಂಟ್ ಅನ್ನ ಡಿಲೀಟ್ ಮಾಡಬೇಕು ಅಂದಾಗ ಡಿಲೀಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಕಮೆಂಟ್ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು, ನಂತರ ಡಿಲೀಟ್. ಈ ರೀತಿಯಾಗಿ ನಾವು ಕಮೆಂಟ್ ಅನ್ನ ಇನ್ಸರ್ಟ್ ಮಾಡಬಹುದು, ನಂತರ ಡಿಲೀಟ್ ಸಹ ಮಾಡಬಹುದು. ವಿಡಿಯೋ ಈಗ ಎಕ್ಸ್ಪೋರ್ಟ್ ಆಗಿದೆ. ಮಿನಿಮೈಸ್ ಮಾಡೋಣ. ಇಲ್ಲಿ ನೀವು ನೋಡಬಹುದು ವಿಡಿಯೋ ಯಾವ ರೀತಿಯಾಗಿ ಎಕ್ಸ್ಪೋರ್ಟ್ ಆಗಿದೆ ಅಂತ. ವಿಡಿಯೋ ಇಲ್ಲಿ ಓಪನ್ ಆಗಿದೆ. ನೀವು ಇಲ್ಲಿ ನೋಡಬಹುದು ನಾವು ಕೊಟ್ಟಿರುವಂತಹ ಅನಿಮೇಷನ್ಸ್ ಎಫೆಕ್ಟ್ ಯಾವ ರೀತಿಯಾಗಿ ವಿಡಿಯೋದಲ್ಲಿ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಅನಿಮೇಷನ್ಸ್ ಎಫೆಕ್ಟ್ ಅನ್ನ ಕೊಟ್ಟ ನಂತರ ವಿಡಿಯೋ ರೆಕಾರ್ಡಿಂಗ್ ಫಾರ್ಮೆಟ್ ಆಗಿ ಸಹ ನಾವಿಲ್ಲಿ ಸೇವ್ ಮಾಡಬಹುದು. ನೆಕ್ಸ್ಟ್ ವ್ಯೂ ಮೆನು ನಮ್ಗಿಲ್ಲಿ ಸಿಗುತ್ತೆ. ನಾರ್ಮಲ್ ವ್ಯೂ, ಔಟ್ಲೈನ್ ವ್ಯೂ ಅಥವಾ ಸ್ಲೈಡರ್, ಶಾರ್ಟರ್, ನೋಟ್ಸ್, ಪೇಜ್, ರೀಡಿಂಗ್ ವ್ಯೂ. ಈ ರೀತಿಯಾಗಿ ನಾವು ವ್ಯೂಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ನಾರ್ಮಲ್ ವ್ಯೂ. ಮಾಸ್ಟರ್ ವ್ಯೂಸ್ ಅಲ್ಲಿ ವ್ಯೂ ಅನ್ನ ಚೇಂಜ್ ಮಾಡ್ಕೋಬಹುದು. ಸ್ಲೈಡ್ ಮಾಸ್ಟರ್ ವ್ಯೂಸ್. ನೀವಿಲ್ಲಿ ನೋಡಬಹುದು ಎಷ್ಟು ಸ್ಲೈಡ್ಸ್ ಇಲ್ಲಿ ಇನ್ಸರ್ಟ್ ಆಗಿದೆ ಅಂತ. ಯಾವ ಯಾವ ಸ್ಲೈಡ್ಸ್ ಇಲ್ಲಿ ಪವರ್ ಪಾಯಿಂಟ್ ಅಲ್ಲಿ ಬರುತ್ತೆ ಎಲ್ಲಾ ಸ್ಲೈಡ್ಸ್ ಇಲ್ಲಿ ಇನ್ಸರ್ಟ್ ಆಗಿದೆ. ಯಾವ ಸ್ಲೈಡ್ ಬೇಕು ನಾವು ಇಲ್ಲಿಂದ ಸಹ ಯೂಸ್ ಮಾಡ್ಕೋಬಹುದು. ಕ್ಲೋಸ್ ಮಾಸ್ಟರ್ ವ್ಯೂ, ವ್ಯೂ ಮೆನು, ಹ್ಯಾಂಡ್ ಔಟ್ ಮಾಸ್ಟರ್. ಈ ರೀತಿಯಾಗಿ ಹೆಡರ್ ಅಂಡ್ ಫೂಟರ್ ಸಹ ಕಾಣಿಸ್ತಾ ಇದೆ. ಒಂದೊಂದು ಸ್ಲೈಡ್ ಇಲ್ಲಿ ಈ ರೀತಿಯಾಗಿ ಬಂದಿದೆ. ಫಸ್ಟ್ ಸ್ಲೈಡ್, ಸೆಕೆಂಡ್, ಥರ್ಡ್, ಫೋರ್ತ್ ನೀವಿಲ್ಲಿ ನೋಡಬಹುದು. ನಂತರ ನೋಟ್ಸ್ ಮಾಸ್ಟರ್. ಯಾವುದೇ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅನ್ನ ನಾವಿಲ್ಲಿ ರೆಡಿ ಮಾಡಿದಾಗ ಪ್ರೆಸೆಂಟೇಶನ್ಗೆ ನಾವಿಲ್ಲಿ ಸಪೋರ್ಟ್ ನೋಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು ಅಂದಾಗ, ಎಕ್ಸ್ಪ್ಲೈನ್ ಮಾಡಬೇಕು ಅಂದಾಗ ಈ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ರೂಲರ್ ನಮ್ಗಿಲ್ಲಿ ಬೇಕು ಅಂದಾಗ ಇಲ್ಲಿಂದ ನಾವು ತಗೋಬಹುದು. ಗ್ರಿಡ್ ಲೈನ್ಸ್, ಗೈಡ್ಸ್, ಝೂಮ್ ಆಪ್ಷನ್. ಎಷ್ಟು ಪರ್ಸೆಂಟ್ ಝೂಮ್ ನಮ್ಗಿಲ್ಲಿ ಬೇಕು ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಅಥವಾ ಕಂಟ್ರೋಲ್ ಮೌಸ್ ಸ್ಕ್ರೋಲ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಫಿಟ್ ಟು ವಿಂಡೋ ಈ ಆಪ್ಷನ್ ಸಹ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಝೂಮ್, ಫಿಟ್ ಟು ವಿಂಡೋ. ನಂತರ ಸ್ಲೈಡ್ಸ್ ಕಲರ್ಸ್ ಇಲ್ಲಿ ನಾವು ಚೇಂಜ್ ಮಾಡ್ಕೋಬಹುದು. ಗ್ರೇ ಸ್ಕೇಲ್ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಬ್ಲಾಕ್ ಅಂಡ್ ವೈಟ್. ನೀವಿಲ್ಲಿ ಸ್ಲೈಡ್ಸ್ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನಾವು ಬ್ಲಾಕ್ ಅಂಡ್ ವೈಟ್ ಸ್ಲೈಡ್ಸ್ ಅಥವಾ ಗ್ರೇ ಸ್ಕೇಲ್ ಸಹ ನಾವಿಲ್ಲಿಂದ ತಗೋಬಹುದು. ಈ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ನ್ಯೂ ವಿಂಡೋ. ಬೇರೆ ವಿಂಡೋ ಬೇಕಂದಾಗ ನಾವಿಲ್ಲಿಂದ ಓಪನ್ ಮಾಡ್ಕೋಬಹುದು.
ನೀವಿಲ್ಲಿ ನೋಡಬಹುದು 2 ಪವರ್ ಪಾಯಿಂಟ್ ಫೈಲ್ಗಳು ನಮಗಿಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾವು ಪವರ್ ಪಾಯಿಂಟ್ ಅನ್ನ ತುಂಬಾ ಸುಲಭವಾಗಿ ಯೂಸ್ ಮಾಡಬಹುದು.